ಬೇರು ಗಟ್ಟಿಯಾದರೆ ಮಾತ್ರ ಫಲ ಚೆನ್ನಾಗಿ ಸಿಗುವುದು. ಫೌಂಡರ್ ಡಿಪಿಎಸ್ ಜೀನಿಯಸ್ ಡಾಕ್ಟರ್ ರಮೇಶ್ ರಾಥೋಡ್. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ರೇಣುಕಾನಗರ ಶ್ರೀ ಸೂರ್ಯ ಹಾಸ್ಪಿಟಲ್ ಹತ್ತಿರ ಡಾಕ್ಟರ್ ಆರ್ ಚಾರಿಟಬಲ್ ಟ್ರಸ್ಟ್ ಡಿಪಿಎಸ್ ಗೆನಿಸ್ ದಿಲ್ಲಿ ಪ್ಲೇ ಸ್ಕೂಲ್ ಜೀನಿಯಸ್ ನೂತನವಾಗಿ ಪ್ರಾರಂಭಗೊಂಡಿದೆ. ಇದನ್ನು ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಶ್ರೀ ಸೋಮಲಿಂಗ ಮಹಾಸ್ವಾಮೀಜಿಗಳು, ಶ್ರೀ ರಮಣಾನಂದ ಮಹಾಸ್ವಾಮೀಜಿಗಳು, ಶ್ರೀ ಜಗನು ಮಹಾರಾಜರು ಮತ್ತು ಎನ್ಡಿಎ ಅಧ್ಯಕ್ಷರಾದ ನಾರಾಯಣಗೌಡರು ಮತ್ತು ಗಣ್ಯರು ಸೇರಿ ಉದ್ಘಾಟನೆ ಮಾಡಿದರು. ನಂತರ ಡಾಕ್ಟರ್ ಸುಷ್ಮಾ ರಾಥೋಡ್, ಡಾಕ್ಟರ್ ರಮೇಶ್ ರಾಥೋಡ್, ಫೌಂಡರ್ ಡಿಪಿಎಸ್ ಜೀನಿಯಸ್ ವತಿಯಿಂದ ಬಂದಂತಹ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಫೌಂಡರ್ ಡಿಪಿಎಸ್ ಜೀನಿಯಸ್ ಡಾಕ್ಟರ್ ರಮೇಶ್ ರಾಥೋಡ್, ನಾನು ನೂತನ ಶಾಲೆ ಪ್ರಾರಂಭ ಮಾಡಲು ಕಾರಣವೇನೆಂದರೆ ರೇಣುಕಾನಗರದಲ್ಲಿ ಹಿಂದುಳಿದ ವರ್ಗದವರು ಜಾಸ್ತಿ ಇದ್ದಾರೆ. ನಾನು ಸೂರ್ಯ ಹಾಸ್ಪಿಟಲ್ ಪ್ರಾರಂಭ ಮಾಡಿದ ಮೇಲೆ ನೋಡಿದ್ದೇನೆ. ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಬೇರು ಗಟ್ಟಿಯಾದರೆ ಮಾತ್ರ ಫಲ ಚೆನ್ನಾಗಿ ಸಿಗುವುದು. ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ಕೊಟ್ಟರೆ ಮಾತ್ರ ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ. ನಮ್ಮಲ್ಲಿ ನರ್ಸರಿ, ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿಯು ಇರುತ್ತದೆ. ಇಂತಹ ಸುಸಜ್ಜಿತ ಸೌಲಭ್ಯವುಳ್ಳ ಶಾಲೆಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸಬೇಕೆಂದು ಸಂತಸ ವ್ಯಕ್ತಪಡಿಸಿದರು. ಉದ್ಘಾಟನೆ ಮಾಡೋಕ್ಕೆ ಕಾರಣಗಳು ಅಂದರೆ ನಮ್ಮ ಏರಿಯಾ ರೇಣುಕಾನಗರದಲ್ಲಿ ತುಂಬ ಹಿಂದುಳಿದ ಒಂದು ಸಿಟಿ, ನೆಲಮಂಗಲ ಟೌನಿಗೂ ಇಲ್ಲಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ನಾನು ಹಾಸ್ಪಿಟಲ್ ಮಾಡೋದ್ರಿಂದ ಕೆಲವೊಂದು ತೊಂದರೆಗಳು ನೋಡ್ತಾ ಇನ್ನು ನಮ್ಮ ಹಾಸ್ಪಿಟಲ್ನಲ್ಲಿ ನೆಲಮಂಗಲ ಟೌನಿಗೂ ಮತ್ತು ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಒಂದು ಬರುವ ನಮ್ಮ ಏರಿಯಾದಲ್ಲಿ ಬಸವನಹಳ್ಳಿ ಆಗಲಿ ಸುತ್ತಮುತ್ತ ಹಳ್ಳಿಗಳಿಗೆ ಒಂದು ಮಕ್ಕಳಿಗೆ ಅನುಕೂಲ ಆಗಲಿ. ಯಾಕಂದರೆ ಬೇರು ಗಟ್ಟಿ ಆದರೆ ಮಾತ್ರ ಮುಂದೆ ಒಂದು ಫಲ ಕೂಡ ನಮಗೆ ಚೆನ್ನಾಗಿ ಸಿಗೋದು ಅಂಥೇಳಿ ನಾವು ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡೋದ್ರಿಂದ ಸ್ಟಾರ್ಟಿಂಗ್ನಿಂದ ಏನೋ ಬಡವರಿಗೂ ಒಂದು ಒಳ್ಳೆಯದು ಮಾಡಲಿ, ಇಲ್ಲಿ ಸಮೀಪ ಇದ್ದರೆ ಜನ ಒಂದು ಕಳಿಸ್ಬೋದು ಮತ್ತು ಒಂದು ಒಳ್ಳೆ ಎಜುಕೇಷನ್ ಕೊಡಲಿ ಅಂಥೇಳಿ ನಾನು ಇವತ್ತು ಉದ್ಘಾಟನೆ ಮಾಡಿದ್ದೆ. ಇದು ಇವತ್ತು ಡೇ ಕೇರ್ ಹಿಡ್ಕೊಂಡು ನರ್ಸರಿ ಮತ್ತು ಪ್ರೀ ನರ್ಸರಿ, LKG, UKG ಅಪ್ ಟು 6 ಇಯರ್ ಒಳಗಡೆ ತನಕ ಇರುತ್ತೆ. ಮುಂದೆ ದೇವರ ಆಶೀರ್ವಾದದಿಂದ ಮುಂದೆ ಏನಾದರೂ ಅನುಕೂಲ ಆದರೆ ಮುಂದೆನೂ ಮಾಡೋ ಒಂದು ಉದ್ಘಾಟನೆಗೆ ನಮ್ಮ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮತ್ತು ತುಮಕೂರು ಮಠ ಸ್ವಾಮೀಜಿದಿಂದ ಉದ್ಘಾಟನೆ ಆಯಿತು. ಸಿದ್ಧಲಿಂಗ ಬಸವನದೇವರ ಮಠದಿಂದ ಆಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಎನ್ಡಿಎ ಅಧ್ಯಕ್ಷರಾದ ನಾರಾಯಣಗೌಡರು, ದಿಲ್ಲಿ ಪ್ಲೇ ಸ್ಕೂಲ್ ಜೀನಿಯಸ್ ಎಂದು ಪ್ರಾರಂಭಗೊಂಡಿದೆ. ನಾವು ಬಂದು ಉದ್ಘಾಟನೆ ಮಾಡಿದ್ದೇವೆ. ಪೋಷಕರು ತಮ್ಮ ಮಕ್ಕಳಿಗೆ ಇಲ್ಲಿ ಸೇರಿಸಿ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕೆಂದು ಸಂತಸ ವ್ಯಕ್ತಪಡಿಸಿದರು. ಈ ದಿನ ಡೆಲ್ಲಿ ಪ್ಲೇ ಸ್ಕೂಲು ಆರಂಭ ಆಗ್ತಾ ಇದೆ. ಈಗ ತಾನೇ ಉದ್ಘಾಟನೆ ಸಹ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಎಂದು ನಾನು ಶುಭ ಹಾರೈಸ್ತಾ ಇದ್ದೀನಿ. ಸ್ಕೂಲು ಉದ್ಘಾಟನೆಯಾಗಿದೆ. ಶ್ರೀಯುತ ಡಾಕ್ಟರ್ ರಮೇಶ್ ರಾಥೋಡ್ರವರು ಈ ಭಾಗದ ಒಂದು ಜನರಿಗೆ, ಮಕ್ಕಳಿಗೆ ಅನುಕೂಲವಾಗಲಿ ಅಂಥೇಳಿ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ವಿದ್ಯಾಧನಂ ಸರ್ವಧನ ಪ್ರಧಾನಂ, ವಿದ್ಯೆ ಎಲ್ಲ ಧನಕ್ಕಿಂತ ಪ್ರಧಾನವಾದದ್ದು, ಶ್ರೇಷ್ಠವಾದದ್ದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ವಿದ್ಯಾ ದದಾತಿ ವಿನಯಂ, ವಿನಯವನ್ನು ಕಳಿಸುತ್ತೆ ವಿದ್ಯೆ. ಈ ದೃಷ್ಟಿಯಲ್ಲಿ ಅವರು ಮಾಡತಕ್ಕಂಥ ಸಾಹಸದಲ್ಲಿ, ಅವರು ಮಾಡತಕ್ಕಂಥ ಇದರಲ್ಲಿ ಯಶಸ್ಸನ್ನು ಕಾಣಲಿ ಅಂತೇಳಿ ನಾನು ಹಾರೈಸ್ತೇನೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.